ಹಾಯ್ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ನಾನು ನೆಟ್ವರ್ಕ್ಸಲ್ಲಿ 2 ಇಂಪಾರ್ಟೆಂಟ್ ಮೇನ್ ಡಿವೈಸಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ದಟ್ ಈಸ್ ಸ್ವಿಚಸ್ ಆ್ಯಂಡ್ ರೌಟರ್ಸ್. ಸೊ ಸ್ವಿಚಸ್ ಅಂತಂದರೆ ಒಂದು ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಇರ್ತಕ್ಕಂಥದ್ದು ಒಂದು ಮಲ್ಟಿಪಲ್ ಡಿವೈಸಸ್ನ ಕನೆಕ್ಟ್ ಮಾಡುತ್ತೆ ಆ್ಯಂಡ್ ಆ ಒಂದು ಲೋಕಲ್ ಏರಿಯಾ ನೆಟ್ವರ್ಕಲ್ಲೇ ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ರೌಟರ್ ಅಂತಂದರೆ 2 ಲೋಕಲ್ ಏರಿಯಾ ನೆಟ್ವರ್ಕ್ನ ಕನೆಕ್ಟ್ ಮಾಡುತ್ತೆ ಆ್ಯಂಡ್ ಯಾವುದಾದ್ರೂ ನಮ್ಮ ಒಂದು ಡೇಟಾ ಔಟ್ಸೈಡ್ ಲೋಕಲ್ ಏರಿಯಾ ನೆಟ್ವರ್ಕ್ ಹೋಗಬೇಕು ಅಂತಂದರೆ ಅದು ರೌಟರ್ ಮೂಲಕ ಹೋಗುತ್ತೆ. ಓಕೆ, ಸೊ ನಾನು ಫಸ್ಟ್ ಒಂದು ಅನಾಲಜಿನ ಹೇಳಿಬಿಟ್ಟು ನಾನು ನಿಮಗೆ ನೆಕ್ಸ್ಟು ಇಂಪಾರ್ಟೆಂಟ್ ಅದು ನೆಟ್ವರ್ಕಿಂಗಲ್ಲಿ ಹೆಂಗೆ ರಿಲೇಟ್ ಆಗಿದೆ ಅಂತ ಹೇಳ್ತೀನಿ. ಸೊ ಐ ವಾಕ್ ಯು ಥ್ರೂ ದಟ್ ಅನಾಲಜಿ. ಕಾಲೇಜಸ್ ಇದೆ, ABC ಅಂಡ್ XYZ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಸೊ ಈಚ್ ಕಾಲೇಜಲ್ಲೂ ಮಲ್ಟಿಪಲ್ ಬಿಲ್ಡಿಂಗ್ಸ್ ಇದೆ, ಲೈಕ್ CS ಬ್ಲಾಕ್, ಕ್ಯಾಂಟೀನ್, ಲೈಬ್ರರಿ ಅಂತೆಲ್ಲ. CS ಬ್ಲಾಕ್ ತಗೊಳ್ಳೋಣ. ಸೊ ಮಲ್ಟಿಪಲ್ ಕ್ಲಾಸ್ ರೂಮ್ಸ್ ಇದೆ ಅಂಡ್ ಈ ಎಲ್ಲ ಕ್ಲಾಸ್ ರೂಮ್ಸ್ಗೆ ಒಂದೇ ಡಿಪಾರ್ಟ್ಮೆಂಟ್ ಇದೆ. ಕೇಸ್ 1, ಸೆಕ್ಷನ್ A ಅವ್ರಿಗೆ ಯಾವುದೋ ಒಂದು ಡಾಕ್ಯುಮೆಂಟ್ ನ ಸೆಕ್ಷನ್ C ಅವ್ರಿಗೆ ಕೊಡ್ಬೇಕಾಗಿರುತ್ತೆ. ಸೊ ಹಂಗಾಗಿ ಅವರು ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಡಿಪಾರ್ಟ್ಮೆಂಟ್ ಅಡ್ರೆಸ್ ನ ಚೆಕ್ ಮಾಡಿ ಓಕೆ ದಿಸ್ ಇಸ್ ವಿತ್ ಇನ್ ಬಿಲ್ಡಿಂಗ್ ಅಂತ ಸೆಕ್ಷನ್ C ಅವ್ರಿಗೆ ಕರೆಕ್ಟ್ ಆಗಿ ಕೊಡುತ್ತೆ. ಅಂಡ್ ಕೇಸ್ 2, ಸೊ ಸೆಕ್ಷನ್ ಎ ಅವ್ರಿಗೆ ಯಾವುದೋ ಒಂದು ಹ್ಯಾಕಥಾನ್ ಇನ್ವಿಟೇಷನ್ ನ ಬೇರೆ ಕಾಲೇಜ್ ಸೆಕ್ಷನ್ಗೆ ಕೊಡ್ಬೇಕಾಗಿರುತ್ತೆ. ಸೊ ಅವರು ಡಿಪಾರ್ಟ್ಮೆಂಟ್ ಫಸ್ಟ್ ಕೊಡ್ತಾರೆ. ಸೊ ಡಿಪಾರ್ಟ್ಮೆಂಟ್ ಅಡ್ರೆಸ್ ನ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಔಟ್ಸೈಡ್ ಬಿಲ್ಡಿಂಗ್ ಹೋಗ್ಬೇಕು ಅಂತ. ಸೊ ಹಂಗಾಗಿ ಅವರು ಅಡ್ಮಿನ್ ಆಫೀಸಿಗೆ ಕೊಡ್ತಾರೆ. ಸೊ ಅಡ್ಮಿನ್ ಆಫೀಸ್ ಅವರು ಬೇರೆ ಕಾಲೇಜ್ನ ಒಂದು ಅಡ್ಮಿನ್ ಆಫೀಸಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈ ಅಡ್ಮಿನ್ ಆಫೀಸ್ ಅವರು ಇವರ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಅಂಡ್ ಈ ಡಿಪಾರ್ಟ್ಮೆಂಟ್ ಅವರು ಕರೆಕ್ಟ್ ಸೆಕ್ಷನ್ಗೆ ಹೋಗಿ ತಲುಪಿಸ್ತಾರೆ. ಸೊ ಇಲ್ಲಿ ರೌಟರ್ ಮತ್ತೆ ಸ್ವಿಚ್ ಹೆಂಗೆ ರಿಲೇಟ್ ಆಗುತ್ತೆ ಅಂದ್ರೆ, ದಿಸ್ CS ಬ್ಲಾಕ್. ಸೊ ಇದು ಎಂಟೈರ್ ಬ್ಲಾಕ್ ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ ತರ. ಸೊ ಈ ಲ್ಯಾನ್ ಅಲ್ಲಿ ಮಲ್ಟಿಪಲ್ ಡಿವೈಸಸ್ ಇದೆ ಅಂಡ್ ಇದೆಲ್ಲ ಒಂದು ಸ್ವಿಚ್ ಗೆ ಕನೆಕ್ಟ್ ಆಗಿದೆ. ಸೊ ಡಿವೈಸ್ ಗೆ ಡೇಟಾ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಸ್ವಿಚ್ ಕೊಡುತ್ತೆ ಅಂಡ್ ಸ್ವಿಚ್ ಅಡ್ರೆಸ್ ನ ಚೆಕ್ ಮಾಡಿ ಓಕೆ ದಿಸ್ ಇಸ್ ವಿತ್ ಇನ್ ಲ್ಯಾನ್ ನೆಟ್ವರ್ಕ್ ಅಂತ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಲೈಕ್ ಕೇಸ್ 2, ಸೆಕ್ಷನ್ ಎಗೆ ಯಾವುದೋ ಒಂದು ಡೇಟಾನ ಔಟ್ಸೈಡ್ ದಿಸ್ ಲ್ಯಾನ್ ನೆಟ್ವರ್ಕ್ ಕಳಿಸ್ಬೇಕಾಗಿರುತ್ತೆ. ಸೊ ಇವರು ಫಸ್ಟ್ ಸ್ವಿಚ್ ಕೊಡುತ್ತೆ. ಸ್ವಿಚ್ ಅಡ್ರೆಸ್ ನ ಚೆಕ್ ಮಾಡಿದಾಗ ಔಟ್ಸೈಡ್ ಲ್ಯಾನ್ ನೆಟ್ವರ್ಕ್ ಹೋಗ್ಬೇಕಾಗಿರುತ್ತೆ. ಸೊ ಹಂಗಾಗಿ ರೌಟರಿಗೆ ಪಾಸ್ ಮಾಡುತ್ತೆ. ಸೊ ಈ ರೌಟರ್ ಬೆಸ್ಟ್ ಪಾತ್ ನ ಕಂಡಿಡ್ದು ನೆಕ್ಸ್ಟ್ ನೆಟ್ವರ್ಕ್ ನ ರೌಟರಿಗೆ ಪಾಸ್ ಮಾಡುತ್ತೆ. ಆ ಒಂದು ರೌಟರ್ ಆ ನೆಟ್ವರ್ಕ್ ನ ಸ್ವಿಚ್ ಪಾಸ್ ಮಾಡುತ್ತೆ. ಆ ಸ್ವಿಚ್ ಕರೆಕ್ಟ್ ಡಿವೈಸ್ಗೆ ಹೋಗಿ ಅದನ್ನ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಅಂಡ್ ಇಂಪಾರ್ಟೆಂಟ್, ಸ್ವಿಚ್ ಬೇಸ್ಡ್ ಆನ್ ಮ್ಯಾಕ್ ಅಡ್ರೆಸ್ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ ಅಂಡ್ ರೌಟರ್ ಬೇಸ್ಡ್ ಆನ್ IP ಅಡ್ರೆಸ್ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಈ IP ಮತ್ತೆ ಮ್ಯಾಕ್ ಅಡ್ರೆಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.